ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತಿನ ಮೊದಲನೇದಾಗಿ ವಿಷಯ ಏನಂದ್ರೆ, ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ನಮ್ಮ ಆತ್ಮೀಯ ಸಹೋದರ ಹಾಗೂ ನನ್ನ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ KM ಸಂದೇಶ್ ಅವ್ರ ಮೇಲೆ ಏನೋ ಇಲ್ಲ ಸಲ್ಲದ ಆಪಾದನೆ ಏನು ಸಾಮಾಜಿಕ ಜಾಲತಾಣ ಏನೇ ಇವರು ಹರಿಬಿಡ್ತಾ ಇದ್ದಾರೆ. ಈ ನಾಲಾಯಕರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ, ನಿಮ್ ಕೈಲಿ ಆಗೋದು ಬರೀ ಅಪಪ್ರಚಾರ. ನಿಮ್ ಕೈಲಿ ಅದು ಬಿಟ್ರೆ ಬೇರೆ ಏನೂ ಆಗಲ್ಲ. ನಿಮ್ ಕೈಲಿ ಇನ್ನೊಂದೇನಂದ್ರೆ, ನೀವು ಒಳ್ಳೆ ಕೆಲಸ ಮಾಡಿ ಒಳ್ಳೆಯವ್ರನ್ನ ಸಹಾಯ ಮಾಡುವಂಥದ್ದು, ನಿಮ್ಮಲ್ಲಿ ಬೆನ್ ತಟ್ಟಿ ಮುಂದೆ ಕಳಿಸುವಂಥದ್ದು ನಿಮ್ಮಲ್ಲಿ ಇಲ್ಲ ಅದು. ಸೊ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಆಗಮಿಸಕ್ಕಂತ ನಮ್ಮ ರಾಜ್ಯಾಧ್ಯಕ್ಷರು ಅವರು ಇವತ್ತು ಯಾಕೆ ನಮ್ಮ ಕಲಬುರಗಿಗೆ ಆಗಮಿಸಿದ್ದಾರೆ ಅಂದ್ರೆ, ತಮ್ಗೆಲ್ಲ ಗೊತ್ತೇ ಇದೆ, ಏನು ಮಳಖೇಡದಲ್ಲಿ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯಲ್ಲಿ ಏನು ಸುಮಾರು ವರ್ಷಗಳಿಂದ ಕಾರ್ಮಿಕರು ನೋವು ಅನುಭವಿಸ್ತಾ ಇದ್ರು. ಆ ಹೋರಾಟ ಏನ್ ನಾವು ಸತತ 17 ದಿನ ಧರಣಿ ಮಾಡಿ ಆ ಹೋರಾಟ ಸಕ್ಸಸ್ ಮಾಡಿದೀವಿ. ಹಾಗೆ ನಮ್ಮ ಸಂಘಟನೆ ಹೆಂಗಿದೆ ಅಂದ್ರೆ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗ್ದೇನೆ ಅನ್ಯಾಯದ ವಿರುದ್ಧ ನೊಂದವರ ಪರ ನಾವು ಕೆಲಸ ಮಾಡ್ತಾ ಇರ್ತೀವಿ. ಬೊಗಳೋ ನಾಯಿಗಳು ಹೇಗೆ ಬೊಗಳ್ತಾನೆ ಇರುತ್ತೆ, ನಮ್ ಕೆಲಸ ನಾವು ಮಾಡ್ತಾನೆ ಇರ್ತೀವಿ ಅಂತ ಈ ನಿಟ್ಟಿನಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈ ವಿಚಾರದಲ್ಲಿ ನಮ್ಗೆ ಲಕ್ಷಾನ್ ಗಂಟ್ಲೆ ದುಡ್ಡು ಕೊಡಕ್ ಬಂದ್ರು ಕೂಡ ನಾವು ಯಾವುದೇ ಆಮಿಷಕ್ಕೆ ಒಳಗಾಗ್ದೇನೆ ನಾವು ನೊಂದವರ ಪರ, ಕಾರ್ಮಿಕರ ಪರವಾಗಿ ನಿಂತು ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದೀವಿ. ಇನ್ನೊಂದೇನಂದ್ರೆ, ಅದೇ ನಮ್ಮ ಅಥರ್ವ ಹೋಟೆಲ್ ಹತ್ರ ಕೆಲವೊಂದು ಕಿಡಿಗೇಡಿಗಳು ಅವ್ರು ಏನ್ ಬಂದಿದ್ರು, ನಮ್ಮನ್ನ ಬಗ್ಗಿಸ್ಬೇಕು, ದುಡ್ಡಿಂದ ಖರೀದಿ ಮಾಡ್ತೀನಿ ಅಂತ ಹೇಳಿ ಕೆಲವೊಂದು ನಾಯಕರು ಬಂದಿದ್ರು. ಸೊ ಅವ್ರು ಬಂದ್ರು ಕೂಡ ನಾವು ಅವ್ರಿಗೆ ಬಗ್ದೇನೆ ನಾವು ಅವರಿಗೆ ಅವ್ರ ಮುಖಕ್ಕೆ ಒಂದು ಶೆಡ್ ಹೊಡೆದ ತರ ಅವರಿಗೆ ನಾವು ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡಿದೀವಿ. ಸುಮಾರು ದಿನ ಆಗಿತ್ತು. ನಮ್ಮ ಸಂಘಟನೆ ಕಾರ್ಯಕರ್ತನ ಮತ್ತೆ ಎಲ್ಲ ಸಂಘಟನೆ ಕಾರ್ಯಕರ್ತರನ್ನ ಒಂದು ವಿಶ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಹಂಗಾಗಿ ನಾವು ದಾವಣಗೆರೆ ನಿನ್ನೆ ಹೋರಾಟ ಇತ್ತು, ಆ ಹೋರಾಟ ಮುಗಿಸ್ಕೊಂಡು ನೇರವಾಗಿ ಗುಲ್ಬರ್ಗ ಬಂದ್ವಿ. ಜೇವರ್ಗಿದು ಒಂದು ಜಮೀನು ವಿಚಾರ, ಅದು ನಮ್ಮ ಕಡೆ ಅಂದ್ರೆ ಬಡವರ ಕಡೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಹಂಗೆ ಮಾಧ್ಯಮ ಮಿತ್ರರ ಮುಖಾಂತರ ಇವತ್ತಿನ ದಿನ ನಮ್ಮ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಒಂದು ನಮ್ಮ ಸೇಡಂ ಮಲ್ಕೇಡ್ ಸಿಮೆಂಟ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ಸುಮಾರು 800 ಕಾರ್ಮಿಕರಿಗೆ ಮಾನ್ಯ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ನ್ಯಾಯ ಕೊಡುವಂಥ ಕೆಲಸನೇ ಈ ವರ್ಷದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ಇವರು ಮತ್ತೆ ಎಲ್ಲ ನಮ್ಮ ಸಂಘಟನೆ ನೋಡಿ ನಮ್ಮ ಅಣ್ಣ ಯಾವಾಗಲೂ ಜೊತೆಲಿರ್ತಾರೆ, ನಮ್ಮ ಸಂತೋಷ್ ಅಣ್ಣ, ಎಲ್ಲರ ಒಂದು ನೇತೃತ್ವದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಸುಮಾರು ಒಂದು 600ರಿಂದ 800 ಜನ ಕಾರ್ಮಿಕರಿಗೆ ಸೂರು ಕಲ್ಪಿಸುವಂಥ ಕೆಲಸನ ಮಾಡಿದ್ದೇವೆ. ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ದೀವಿ. ಒಂದು ವಿಶ್ ಮಾಡಿಕೊಂಡು ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ವಿಶ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಸರ್.